ಕಾಂಗ್ರೆಸ್ ಪಕ್ಷಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ವೇದಿಕೆ ಮೇಲೆ ಉಪಸ್ಥಿತರ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರಿಗೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯಮಾನ್ಯರಿಗೂ ಇಲ್ಲಿ ಉಪಸ್ಥಿತರು ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೂ ಕಾರ್ಯಕರ್ತರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಜಾಸ್ತಿ ಸಮಯ ತಗೊಳಕ್ ಹೋಗೋದಿಲ್ಲ, ಯಾಕಂತಂದ್ರೆ ಈಗಾಗಲೇ ಬಹಳಷ್ಟು ಸಮಯ ಆಗಿದೆ. ನಾವು 5 ಗಂಟೆಗೆ ನಾವು ಟೈಮ್ ಕೊಟ್ಟಿದ್ದು, ಕಾರ್ಯಕ್ರಮ ಪ್ರಾರಂಭ ಆಗಕ್ಕೆ 8 ಗಂಟೆ ಆಯ್ತು. ಅದಕ್ಕೆ ತಾವು ದಯವಿಟ್ಟು ಯಾರು ತಪ್ಪು ತಿಳ್ಕೋಬಾರ್ದು. ಬಸು ಕಲ್ಯಾಣದಲ್ಲಿ ಎಲ್ಲ ಮುಗಿಸಿ ಬರಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರು ಹಾಗೂ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಸರ್ ಅವರು ಈಗಾಗಲೇ ಸವಿಸ್ತಾರವಾಗಿ ಎಲ್ಲನ್ನೇ ಕೂಡ ಹೇಳಿದ್ದಾರೆ. ನಾನು ಈಗಾಗಲೇ ನಡೀತದ SIR ಬಗ್ಗೆ ನಾನು ಸ್ವಲ್ಪ ಹೇಳಕ್ಕೆ ಇಚ್ಛೆ ಪಡ್ತೀನಿ. SIR ಅಲ್ಲಿ ನಾವು ಇನ್ನೂ ಜಾಸ್ತಿ ನಾವು ಟೈಮ್ ಕೊಡೋ ಅವಶ್ಯಕತೆ ಇದೆ. ಯಾಕಂತಂದ್ರೆ ಏನು ಎನ್ಯೂಮರೇಷನ್ ಫಾರ್ಮ್ ಅಂತ ಇದಾವೆ, ಎನ್ಯೂಮರೇಷನ್ ಫಾರ್ಮ್ ನಾವು ಕರೆಕ್ಟ್ ಆಗಿ ಡಿಜಿಟಲ್ ಆಗಿ ಅಪ್ಲೋಡ್ ಆಗ್ಲಿಲ್ಲ ಅಂತಂದ್ರೆ ನಮ್ಮ ಹೆಸರು ಮತದಾರ ಪಟ್ಟಿಯಿಂದ ಹಾರೋಗುತ್ತೆ. ಅದಕ್ಕೆ ನಮ್ಮೆಲ್ಲರ ಜವಾಬ್ದಾರಿ ಏನಿದೆ, ನಾವೆಲ್ಲರೂ ಬಹಳ ಸೀರಿಯಸ್ ಇಂದ ನಾವು ನೋಡ್ಬೇಕಾಗತ್ತೆ. ಸೀರಿಯಸ್ ಇಂದ ನೋಡ್ಲಿಲ್ಲ ಅಂತಂದ್ರೆ ನಮ್ಮ ಹೆಸರು ಹಾರೋಯ್ತು ಅಂತಂದ್ರೆ ಮತ್ತೆ ನಾಳಿನ ದಿನ ನಾವೇ ಕಷ್ಟ ಅನುಭವಿಸ್ಬೇಕಾಗತ್ತೆ. ಕ್ಲೇಮು, ಅಬ್ಜೆಕ್ಷನು ಬೇರೆ ಬೇರೆ ರೀತಿಯಲ್ಲಿ ನಾವು ಹೋಗ್ಬೇಕಾಗತ್ತೆ. ಅದು ಯಾವಾಗ ಸರಿಪಡಿತದೋ ಯಾವಾಗಿಲ್ಲ ಅಂತಂಬುದು ಯಾರಿಗೂ ಗೊತ್ತಿಲ್ಲ. ಈಗ ಸ್ವಲ್ಪ ಅಂಕಿಅಂಶಗಳನ್ನ ಓದಬೇಕು ಅಂತಂದ್ರೆ ಇವತ್ತು ಬೆಳಿಗ್ಗೆ 10 ಗಂಟೆಗೆ ಇವತ್ತಿನ ದಿವಸ ಏನು ನಮ್ಮ ಎನ್ಯೂಮರೇಷನ್ ಫಾರ್ಮ್ ಡಿಜಿಟೈಸ್ ಆಗಿದೆ ಅಂತಂದ್ರೆ ನಾನು ಓದ್ತೀನಿ. ಬಾಲ್ಕಿಯಲ್ಲಿ 25,000 ಡಿಜಿಟೈಸ್ ಆಗಿದೆ, ಬಸು ಕಲ್ಯಾಣದಲ್ಲಿ 12,000 ಆಗಿದೆ, ಹುಮ್ನಾಬಾದಲ್ಲಿ 9,000 ಆಗಿದೆ, ಬೀದರ್ ದಕ್ಷಿಣದಲ್ಲಿ 7,500 ಆಗಿದೆ, ಬೀದರಲ್ಲಿ 6,500 ಆಗಿದೆ, ಔರಾದಲ್ಲಿ 5,500 ಆಗಿದೆ. 1 ವಾರ ಈಗಾಗಲೇ ಕಂಪ್ಲೀಟ್ ಆಗಿದೆ. ಉಳಿಯೋದು ಬರೀ 3 ವಾರ ಮಾತ್ರ. 29ನೇ ತಾರೀಕು ತನಕ ಮಾತ್ರ ನಮ್ಗೆ ಟೈಮ್ ಇದೆ. ಅದ್ರ ಅರ್ಥ ಏನು ಅಂತಂದ್ರೆ ಬಹಳಷ್ಟು ಕಡೆ 10% ನಾವು ಕಡಿಮೆ ಡಿಜಿಟೈಸೇಷನ್ ಆಗಿದೆ. ಇನ್ನು 2 ಲಕ್ಷ ತನಕ ನಾವು ಹೋಗ್ಬೇಕಾಗಿದೆ. ಮಾಡಬೇಕು ಅಂತಂದ್ರೆ ನಮ್ಮೆಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ಬೇಕಾಗತ್ತೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದಕ್ಕೆ ತಾವು ದಯವಿಟ್ಟು ಎಲ್ಲರೂ SIRಗೆ ನಾವು ವಿಶೇಷ ನಾವು ಗಮನ ಕೊಟ್ಟು ಒಳ್ಳೆ ರೀತಿಯಲ್ಲಿ, ಯಾಕಂದ್ರೆ ಬರೀ SIR ಬರೀ ಲೋಕಸಭಾ ಚುನಾವಣೆ, ವಿಧಾನಸಭೆ ಚುನಾವಣೆಗೆ ಅಷ್ಟೇ ಸೀಮಿತ ಇಲ್ಲ. ಗ್ರಾಮ ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕ್ ಪಂಚಾಯತ್ ಚುನಾವಣೆ, ಎಲ್ಲಾ ಚುನಾವಣೆಗಳಿಗೂ ಇದು ಅಪ್ಲೈ ಆಗುತ್ತೆ. ಅದಕ್ಕೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಯಾವುದೇ ಹೆಸರು ಮತದಾರ ಪಟ್ಟಿಯಿಂದ ಕಟ್ ಆಯ್ತು ಅಂತಂದ್ರೆ ನಾಳಿನ ದಿನ ಯಾವುದೇ ಒಂದು ನಮ್ಮ ಸರ್ಕಾರದ ಯೋಜನೆ ಇರ್ಬೋದು, ಗ್ಯಾರಂಟಿಗಳು ಇರ್ಬೋದು, ಏನು BPL ಕಾರ್ಡ್ ಇಂದ ಹಾಸ್ಪಿಟಲ್ ಸಹಾಯ ಇರ್ಬೋದು, ಎಲ್ಲಾನೇ ಕೂಡ ಬಂದಾಗತ್ತೆ. ಈಗ ಪ್ರಾಕ್ಟಿಕಲ್ ಆಗಿ ನಾನು ಊರಿಗೆ ಹೋಗಿದ್ದಾಗ ಸಮಸ್ಯೆಗಳು ಏನೇನ್ ಬರ್ತಾ ಇದೆ ಅಂತಂದ್ರೆ ಬಹಳ ಜನ ನಮ್ ಕಡೆ ಹೈದರಾಬಾದ್, ಬೆಂಗಳೂರು, ಪುಣೆ ಕೆಲಸ ಮಾಡಕ್ ಹೋಗಿದ್ದಾರೆ. ಅಂತ ಸಂದರ್ಭಗಳಲ್ಲಿ ಜನ ನಮ್ಗೆ ಯಾರು ವೋಟ್ ಹಾಕ್ತಾರೆ ಅಂತವ್ರನ್ನ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಸ್ವಲ್ಪ ಜನ ಏನಂತಾರೆ, ಇಲ್ಲ ನಾವು ಹೈದರಾಬಾದಲ್ಲಿ ನಾವು ಇದೀವಿ, ನಮ್ ರೇಷನ್ ಕಾರ್ಡು ಹೈದರಾಬಾದಲ್ಲಿ ಇದೆ, ನಾನು ಇಲ್ಲೇ ಇಟ್ಕೊಳ್ತೀನಿ, ಬಾಲ್ಕಿ, ಹುಮ್ನಾಬಾದ್, ಬಸು ಕಲ್ಯಾಣ್, ಬೀದರ್ ಬೇಡ ಅಂತಂತಾರೆ. ಅಂತ ಸಂದರ್ಭಗಳಲ್ಲಿ ಯಾರ್ಯಾರು ನಮ್ಗೆ ವೋಟ್ ಹಾಕ್ತಾರೆ ಅಂತವ್ರನ್ನ ನಾವು ಕನ್ವಿನ್ಸ್ ಮಾಡಿ ಇಲ್ಲೇ ನಮ್ದೇ ಬೂತ್ ಅಲ್ಲಿ ಇಟ್ಕೊಂಬದ್ ಒಂದು ಕೆಲಸ ಮಾಡ್ಬೇಕಾಗಿದೆ. ಅದ್ರ ಜೊತೆ ನಾವು ಯಾವುದೇ ಒಂದು ಎನ್ಯೂಮರೇಷನ್ ಫಾರ್ಮ್ ಡಿಜಿಟಲ್ ಆಗಿ ನಾವು ಮಾಡ್ತಾ ಇದೀವಿ. ಮೊದಲು ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ನಮ್ಮ ಕುಟುಂಬದವ್ರದ್ದು ಆದ್ಮೇಲೆ ಬೇರೆಯವ್ರದ್ದು ನಾವು ಮಾಡೋಣ. ಫಸ್ಟ್ ನಮ್ಮವ್ರದ್ದು ನಾವು ಮಾಡಿದಾದ್ಮೇಲೆ ಬೇರೆಯವ್ರದ್ದು ಮಾಡೋಣ. ನಾನು ನೋಡಿನ ಪ್ರಕಾರ ಬಹಳಷ್ಟು ಕಡೆ BJPಯ BLOಗಳು ಎಲ್ಲೂ ಕೂಡ, BLA2ಗಳು ಎಲ್ಲೂ ಕೂಡ ಆಕ್ಟಿವ್ ಆಗಿಲ್ಲ. ನಮ್ದೇ ಪಕ್ಷದವರು ಆಕ್ಟಿವ್ ಆಗಿದ್ದಾರೆ. ಅದಕ್ಕೆ ನಾನು ವಿನಂತಿ ಮಾಡ್ಕೊಳ್ತೀನಿ ನಾವು ಮೊದಲು ನಮ್ಮ ಏನು ಮತದಾರಿದ್ದಾರೆ ಅವರನ್ನ ನಾವು ಸೇಫ್ ಮಾಡಿ ಅದಾದ್ಮೇಲೆ ನಾವು ಬೇರೆಯವ್ರ ಬಗ್ಗೆ ನಾವು ವಿಚಾರ ಮಾಡೋಣ ಅಂತ. ಇದ್ರ ಜೊತೆ ಈಗಾಗಲೇ ರೈತರ ಪರವಾಗಿ ಈಗಾಗಲೇ ನಾವು ಹೇಳಿದ್ದೀವಿ ಈ ಸಲ ಮಳೆ ಕಡಿಮೆ ಇದೆ, ಅದಕ್ಕೆ ಬರಗಾಲ ಘೋಷಣೆ ಮಾಡಿ ನಮ್ಮ ರೈತರ ಪರವಾಗಿ ಏನು ಪರಿಹಾರ ಇಸ್ಕೊಡ್ಬೇಕು ಅಂತ ಈಗಾಗಲೇ ನಾವು ವಿನಂತಿ ಮಾಡಿದೀವಿ. ಇನ್ನೊಂದು ಮಾತು ಏನು ಅಂತಂದ್ರೆ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಫಸ್ಟ್ ಟೈಮ್ 10 ವರ್ಷದಲ್ಲಿ 2016ರಲ್ಲಿ ಯೋಜನೆ ಪ್ರಾರಂಭ ಆಗಿತ್ತು. ಮೊದಲನೇ ಸಲ ನಾವು ಚುನಾವಣೆಯಲ್ಲಿ ಕೂಡ, ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಾನು ಭರವಸೆ ಕೊಟ್ಟಿತ್ತು ಎಲ್ಲ ನಮ್ಮ ರೈತ ಬಾಂಧವರಿಗೆ ನೀವು ನನಗೆ ಬೆಂಬಲ ಕೊಡ್ರಿ, 100ಕ್ಕೆ 100 ಏನು ಇನ್ಶೂರೆನ್ಸ್ ಕ್ಲೇಮ್ ಆಗ್ತಾ ಇರ್ಲಿಲ್ಲ, ನಾನು ಬಂದ ಮೇಲೆ ನಾನು ಪ್ರಯತ್ನ ಮಾಡಿ ಇನ್ಶೂರೆನ್ಸ್ ಅನ್ನು ಕ್ಲೇಮ್ ಮಾಡಿಸಿ ಅಂತ ಮೊದಲನೇ ಬಾರಿಗೆ 250 ಕೋಟಿ ರೂಪಾಯಿ ನಮ್ಮ ಜಿಲ್ಲೆಗೆ ಬಂದಿದೆ ಅಂತ ನಾನು
ಬಹಳ ಖುಷಿಯಿಂದ ಹೇಳ್ಬೋದು. ಅದಕ್ಕೆ ನಾವು ಕೂಡ ಇನ್ನೂ ಜಾಸ್ತಿ ನಾವು ಒಗ್ಗಟ್ಟಾಗಿ ನಾವು ಹೋಗ್ಬೇಕಾಗಿದೆ. ಎರಡನೇ ವಿಚಾರ ಮಾತಾಡ್ಬೇಕು ಅಂತಂದ್ರೆ, ವೇದಿಕೆ ಮೇಲಿರುವ ನಾಯಕರು ಯಾವಾಗ್ಲೂ ಕೂಡ ಅವ್ರು ನಮ್ಗೆ ಬಹಳ ಒಂದು ದೊಡ್ಡ ಸ್ಫೂರ್ತಿ ಆಗಿದ್ದಾರೆ. ನಾವು ಯಾವಾಗ್ಲೂ ಕೂಡ ನಾನು ನಮ್ಮ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬ್ರಿಗೆ ನಾನು ಭೇಟಿ ಮಾಡ್ತೀನಿ. ಪ್ರತಿ ಕ್ಷಣನೂ ನನಗೆ ನೆನಪಿದೆ. ಯಾಕಂದ್ರೆ ಯಾವಾಗ್ಲೂ ಕೂಡ ನನ್ಗೆ ಬಹಳ ಒಳ್ಳೆ ರೀತಿಯಲ್ಲಿ ನನಗೆ ಅನುಭವ ಕೊಟ್ಟಿದ್ದಾರೆ. ಮೊದಲನೇ ಬಾರಿಗೆ ನಾನು ಭೇಟಿ ಆಗಿದ್ದಾಗ ಅವ್ರಂದ್ರು ಕಿ ನೀನು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಿ, ಕುದುರೆ ಅಪ್ಲೆ ಇದ್ನಿ, ಓಡ್ತಾ ಕುದುರೆ ಅಪ್ಲೆ ಆಗಿದೀಯಾ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡು ಅಂತಂದ್ರು. ಎರಡನೇ ಸಲ ಹೋಗಿ ಭೇಟಿ ಮಾಡಿದಾಗ ಅವ್ರು ಅಂದ್ರು ಕಿ ಮುಂಚೆ ನಾನು ನಿಮ್ಮ ಅಜ್ಜವರಾದ ಭೀಮಣ್ಣ ಖಂಡ್ರೆಯವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಇದು ನಾನು ಲೋಕಸಭಾ ಸದಸ್ಯನಾಗಕ್ಕಿಂತ ಮುಂಚೆ ಮೊದಲು ನಾನು ನಿಮ್ಮ ಅಜ್ಜವರಾದ ಭೀಮಣ್ಣ ಖಂಡ್ರೆಯವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅದಾದ್ಮೇಲೆ ಈಗ ನಿಮ್ಮ ತಂದೆಯವರಾದ ಈಶ್ವರ್ ಖಂಡ್ರೆಯವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಮುಂದೆ ನಿನ್ ಜೊತೆ ಕೆಲಸ ಮಾಡ್ಬೇಕಾಗತ್ತಲ್ಲ ಅಂತ ಅವ್ರು ನಂಗಂದ್ರು. ಅದಾದ್ಮೇಲೆ ಮೂರನೇ ಸಲ ಕಲಬುರಗಿಯಲ್ಲಿ ಭೇಟಿ ಮಾಡಿದಾಗ NSY ಕಾರ್ಯಕ್ರಮಕ್ಕೆ ನಾನು ಆಹ್ವಾನ ಮಾಡಕ್ ಬಂದಿದೆ. ಅದಾದ್ಮೇಲೆ ಟಿಕೆಟ್ ಸಿಕ್ಕಿದ ನಂತರ ನಾನು ಅವರಿಗೆ ಹೋಗಿ ನಾನು ಭೇಟಿ ಮಾಡಿದಾಗ ಅವ್ರು ನನಗೆ ಅಡ್ವೈಸ್ ಕೊಟ್ರು ಕಿ ನೀನು ಜನರಿಗೆ ಏನ್ ಬೇಕು 24/7 ನೀನು ಅವೈಲಬಲ್ ಇರು, ಜನರಿಗೆ ನೀನು ಟೈಮ್ ಕೊಡು. ಬೇರೆ ಬೇರೆ ಕೆಲಸ ಅಭಿವೃದ್ಧಿ ಆಗ್ತಾನೆ ಇರುತ್ತೆ, ಆದ್ರೆ ನೀನ್ ಭಾಷಣದಲ್ಲಿ ನೀನು ಜನರಿಗೆ ಮುಟ್ಸ್ಬೇಕಾಗಿದ್ದು ಏನು ಅಂತಂದ್ರೆ 24/7 ಅವೈಲಬಲ್ ಇರ್ತೀಯ ಅಂತಂಬುದು ಮುಟ್ಸ್ಬೇಕಾಗಿತ್ತು ಅಂತಂಬುದು ಕೂಡ ಅವರೇ ಹೇಳಿದ್ದಾರೆ. ಅದಾದ್ಮೇಲೆ ಅವ್ರು ನನ್ಗೆ ಸಾಫ್ಟ್ ಪವರ್ ಅಂತ ಒಂದು ಟೆಡ್ ಟಾಕ್ ಇದೆ, ಅದನ್ನು ಕೇಳು ಅಂತಂದ್ರು. ಈ ತರ ಪ್ರತಿ ಕ್ಷಣನೂ ಈಗ ನಾನು ಯಾವುದೋ ಇದು ನಾನು ಬರ್ಕೊಂಡ್ ಬಂದಿಲ್ಲ, ನನ್ನ ಮನ್ಸಲ್ಲಿದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನಾವು ಯಾವುದೇ ಒಂದು ದೊಡ್ಡ ನಾಯಕರಿಗೆ ನಾವು ಹೋಗಿ ಭೇಟಿ ಮಾಡಿದಾಗ ಪ್ರತಿಯೊಂದು ಅವ್ರ ಅನುಭವ ನಮ್ಗೆ ಸಿಗತ್ತೆ. ಇದೇ ರೀತಿ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ಅನುಭವ ನಮ್ಗೆ ಸಿಕ್ಕಿದೆ. ಪರಮೇಶ್ವರ್ ಸರ್ ಕೂಡ ನಮ್ಗೆ ಬಹಳ ಒಳ್ಳೆ ರೀತಿಯಲ್ಲಿ ಅವ್ರು ನಂಗೆ ಹೇಳಿದ್ರು ಕಿ ಬಹಳಷ್ಟು ಸಲ ಕೆಲ್ಸಗಳು ಬರ್ತವೆ, ನೀವು ಯಾವ್ದಾಗತ್ತೆ ಅದು ಆಗತ್ತೆ ಅಂತ ಹೇಳು, ಒಂದೊಂದ್ಸಲ ಆಗಲ್ಲ ಅಂತಂದ್ರೆ ನೇರವಾಗಿ ಹೇಳು, ಜನ ಮತ್ತೆ ಅದಕ್ಕೆ ಹೋಗೋದ್ ಬರೋದ್ ಮಾಡ್ಬಾರ್ದು ಅಂತಂಬುದು. ಈ ತರ ಪ್ರತಿಯೊಬ್ಬ ನಾಯಕರು ಯಾರ್ಯಾರು ವೇದಿಕೆ ಮೇಲಿದ್ದಾರೆ, ಇಲ್ಲಿ ಮುಂಭಾಗದಲ್ಲಿದ್ದೀರಿ, ನನ್ಗೆ ನಮ್ಮೆಲ್ಲ ಯುವಕರಿಗೆ ಒಂದು ನಾವು ಸ್ಫೂರ್ತಿಯಾಗಿ ಅವ್ರು ನಮ್ಗೆ ಒಂದು ಸ್ಫೂರ್ತಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದ್ರ ಜೊತೆ ವಿಶೇಷವಾಗಿ ಕೊನೆಯದಾಗಿ ಏನ್ ಹೇಳ್ಬೇಕು ಅಂತಂದ್ರೆ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು. ಒಗ್ಗಟ್ಟಿನಿಂದ ಮಾತ್ರ ನಾವು ಮುಂದೆ 2028ಕ್ಕೆ ಅಥವಾ ಅದಕ್ಕಿಂತ ಮುಂಚೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಯಾವುದೇ ಚುನಾವಣೆ ಇದ್ರೂ ಕೂಡ ನಾವು ಒಂದಾಗಿದ್ದಾಗ ನಾವು 100ಕ್ಕೆ 100 ನಾವು ಚುನಾವಣೆ ಗೆಲ್ತೀವಿ. ನೀವು ನೋಡ್ಬೋದು ನಮ್ಮ ಪಕ್ಷದಲ್ಲಿ ಯಾವ ರೀತಿಯ ಒಗ್ಗಟ್ಟಿದೆ, ವಿರೋಧ ಪಕ್ಷದಲ್ಲಿ ಇಲ್ಲ. ವಿರೋಧ ಪಕ್ಷದಲ್ಲಿ ನೇರವಾಗಿ ಮಾಧ್ಯಮದವರ ಮುಂದೆನೆ ಅವರು ಬೇರೆಯವ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಾರೆ. ನಮ್ಮ ಬಗ್ಗೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನಾವು ಕುಟುಂಬ ತರ ಇದೀವಿ. ಕುಟುಂಬ ಅಂತ ಅಂದ್ಮೇಲೆ ಅಣ್ಣ ತಮ್ಮಂದಿರು ಜಗಳ ಆಗ್ತಾ ಇರತ್ತೆ, ಆದ್ರೂ ಕೂಡ ಯಾವುದೇ ಒಂದು ವೈಮನಸ್ಸಿತ್ತು, ವೈಯಕ್ತಿಕ ಏನಾಯ್ತು ಅಂದ್ರೂ ಕೂಡ ಅದು ಒಳಗಡೆನೆ ಇರತ್ತೆ, ನೇರವಾಗಿ ಏನು ಮಾಧ್ಯಮದ ಮುಂದೆ ಅದು ಬರೋದಿಲ್ಲ. ಅದಕ್ಕೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಇದೇ ರೀತಿ ನಮ್ಮ ಪಕ್ಷದಲ್ಲಿ ನಾವು ಒಗ್ಗಟ್ಟಾಗಿದ್ರೆ 100ಕ್ಕೆ 100 ನಾವು ಗೆಲ್ತೀವಿ ಅಂತಂಬುದು ನಾನು ನಿಮಗೆ ಹೇಳಕ್ಕೆ ಇಚ್ಛೆ ಪಟ್ಟಿ, ನಾನು ಮತ್ತೊಂದ್ಸಲ ತಮ್ಗೆಲ್ಲರಿಗೂ ಇವತ್ತಿನ ದಿವಸ ನನಗೆ ಮಾತನಾಡಕ್ಕೆ ನೀವೆಲ್ಲರೂ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇಷ್ಟು ಕಡಿಮೆ ಒಂದು ಟೈಮಲ್ಲಿ ನೀವೆಲ್ಲರೂ ಬಂದಿದ್ದೀರಿ. ದಯವಿಟ್ಟು ತಾವೆಲ್ಲರೂ ಪಕ್ಷದ ಮಾತ್ರ ನೀವು ಯಾವುದೇ ಕೂಡ ಈಗ ನೋಡ್ರಿ, ಅವರು ಈಶ್ವರ್ ಖಂಡ್ರೆ ಅಂತಂತಾರೆ, ನೀವು ರಾಜಶೇಖರ್ ಪಾಟೀಲ್ ಅಂತಂತೀರಿ. ನೀವೆಲ್ಲರೂ ಒಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗ್ಲಿ ಅಂತ ಹೇಳ್ರಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ.